ಅಜಿತ್ ಪವಾರ್ ಅವರು ಕಳೆದ ಬುಧವಾರ ಬಾರಾಮತಿಯಲ್ಲಿ ವಿಮಾನ ಅವಘಡದಲ್ಲಿ ಬಲಿಯಾದರು. ಇಡೀ ಮಹಾರಾಷ್ಟ್ರ ಶೋಕ ಸಾಗರದಲ್ಲಿ ಮುಳುಗ್ತು. ಅವ್ರ ಕುಟುಂಬ ಅಂತೂ ದಿಕ್ಕೆಟ್ಟಂತಾಗ್ಬಿಡ್ತು. ಅವ್ರ ಪತ್ನಿ, ಮಕ್ಕಳು ಎಲ್ಲರೂ ಕೂಡ ಆ ಒಂದು ಆಘಾತದಿಂದ ಚೇತರಿಸಿಕೊಳ್ಳೋದಕ್ಕೆ ಅದೆಷ್ಟು ಸಮಯ ಬೇಕಾಗುತ್ತೋ ಅನ್ನೋ ಹಾಗಿತ್ತು. ಗುರುವಾರ ಅಜಿತ್ ಪವಾರ್ ಅವರ ಅಂತ್ಯ ಸಂಸ್ಕಾರ ನಡೀತು. ಅದಾಗಿ ಒಂದೇ ದಿನದ ಅಂತರ ಶನಿವಾರ ಅದೇ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ ಅವರು ಬಾರಾಮತಿಯಿಂದ ಮುಂಬೈಯನ್ನು ತಲುಪ್ತಾರೆ. ಅದೇ ದಿನ ಸಂಜೆ ಅವರು ಮಹಾರಾಷ್ಟ್ರದ ನೂತನ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮಹಾರಾಷ್ಟ್ರದ ಪ್ರಪ್ರಥಮ ಮಹಿಳಾ ಡಿ.ಸಿ.ಎಂ ಆಗಿರುವಂಥ ಸುನೇತ್ರಾ ಅವರಿಗೆ ಅಭಿನಂದನೆಗಳು. ಅಷ್ಟೊಂದು ರಾಜಕೀಯ ಅನಿವಾರ್ಯತೆ ಅವರಿಗೆ ಇರದೇ ಇದ್ದರೆ ಪತಿ ದುರಂತದಲ್ಲಿ ಬಲಿಯಾಗಿ ಮೂರೇ ದಿನಕ್ಕೆ ಡಿ.ಸಿ.ಎಂ ಆಗೋದಕ್ಕೆ ಆ ಹೆಣ್ಮಗಳು ಖಂಡಿತವಾಗಿಯೂ ಒಪ್ಪುತ್ತಾ ಇರಲಿಲ್ಲ. ಕುಟುಂಬ, ಪಕ್ಷ ಎಲ್ಲದರ ಜವಾಬ್ದಾರಿಯನ್ನು ದಿಢೀರನೆ ಹೊರಬೇಕಾದಾಗ ಸುನೇತ್ರಾ ಅವರ ಎದುರಿದ್ದಂಥ ಒಂದು ಅತ್ಯುತ್ತಮ ಆಯ್ಕೆ ಅದು ಒಂದೇ ಇರಬಹುದು. ಇಂಥ ತೀರಾ ಸಂಕಟದ ಸಂದರ್ಭದಲ್ಲೂ ಇಷ್ಟೊಂದು ದಿಟ್ಟತನವನ್ನು ತೋರಿಸಿ ಹೊಣೆಗಾರಿಕೆಯನ್ನು ವಹಿಸಿಕೊಂಡ ಸುನೇತ್ರಾ ಪವಾರ್ ಅಭಿನಂದನಾರ್ಹರು. ಇದೇ ಸಂದರ್ಭದಲ್ಲಿ ನೆನಪಾಗುವಂಥ ಇನ್ನೊಬ್ಬ ಮಹಿಳೆ ಅಂತ ಅಂದರೆ ಸೋನಿಯಾ ಗಾಂಧಿ ಅವರು. 1991 ಲೋಕಸಭೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಪ್ರಧಾನಿ ರಾಜೀವ್ ಗಾಂಧಿ ಅವರು LTTE ಆತ್ಮಹತ್ಯೆ ಬಾಂಬ್ ದಾಳಿಯಲ್ಲಿ ಬಲಿಯಾಗ್ತಾರೆ. ಚುನಾವಣೆ ಮುಗಿದು ಫಲಿತಾಂಶ ಬರುವ ಮೊದಲೇನೆ ಇಡೀ ಕಾಂಗ್ರೆಸ್ ಪಕ್ಷನೇ ಸೋನಿಯಾ ಗಾಂಧಿಯವರ ಮನೆಯ ಬಾಗಿಲಲ್ಲಿ ನಿಂತ್ಕೊಂಡು ನೀವು ಮುಂದಿನ ಪ್ರಧಾನಿಯಾಗಿ ಅಂತ ಹೇಳ್ತು. ಆದರೆ ಒಂದು ಕ್ಷಣ ಕೂಡ ತಡ ಮಾಡದೆ ಇಲ್ಲ ಅಂತ ಹೇಳಿಬಿಟ್ರು ಸೋನಿಯಾ ಗಾಂಧಿ ಅವರು. ಅಷ್ಟೇ ಅಲ್ಲ, ಮುಂದಿನ 7 ವರ್ಷಗಳ ಕಾಲ ಅವರು ರಾಜಕೀಯಕ್ಕೂ ಬರಲಿಲ್ಲ. 1998ರಲ್ಲಿ ಮತ್ತೆ ಇಡೀ ಕಾಂಗ್ರೆಸ್ ನಾಯಕತ್ವ ಅವರ ಮನೆ ಬಾಗಿಲಿಗೆ ಹೋಗಿ ನೀವು ಬರದೇ ಇದ್ದರೆ ಪಕ್ಷ ವಿಭಜನೆಯಾಗಿ ಚಿಂದಿ ಆಗಲಿದೆ ಅಂತ ಹೇಳಿದಾಗಲೇ ಅವರು ಪಕ್ಷದ ಸಾರಥ್ಯವನ್ನು ವಹಿಸೋದಕ್ಕೆ ಅನಿವಾರ್ಯವಾಗಿ ಮುಂದೆ ಬಂದರು. ಮತ್ತೆ 2004ರಲ್ಲಿ ಅವರ ನೇತೃತ್ವದಲ್ಲೇನೆ ಕಾಂಗ್ರೆಸ್ ನಾಯಕತ್ವದ UPA ಎಲ್ಲರ ಲೆಕ್ಕಾಚಾರ ಬುಡಮೇಲ್ ಮಾಡಿ ಬಹುಮತ ಗಳಿಸ್ತು. ಪ್ರಧಾನಿ ಹುದ್ದೆ ಅವರೆದುರು ಮತ್ತೊಮ್ಮೆ ಬಂತು. BJP ವಿದೇಶಿ ಮೂಲ ಅಂತೆಲ್ಲ ಅದೇನೇ ತಕರಾರು ಮಾಡಿದರೂ ಕೂಡ ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ಅವರು ಪ್ರಧಾನಿ ಆಗೋದಕ್ಕೆ ಯಾವ ಅಡ್ಡಿ ಆತಂಕ ಕೂಡ ಇರಲಿಲ್ಲ. ಪಕ್ಷ ಅಂತೂ ಒಕ್ಕೊರಲಿನಿಂದ ಅವರೇ ಪ್ರಧಾನಿ ಅಂತ ಘೋಷಣೆ ಮಾಡಿಬಿಡ್ತು. ಆದರೆ ಸೋನಿಯಾ ಗಾಂಧಿಯವರು ಎಲ್ಲರನ್ನೂ ಅಚ್ಚರಿ ಕೆಡವಿದ್ರು. ನನಗೆ ಪ್ರಧಾನಿ ಹುದ್ದೆ ಮುಖ್ಯ ಅಲ್ಲ, ಈ ದೇಶದ ಹಿತಾಸಕ್ತಿ, ಸ್ಥಿರ ಸರ್ಕಾರ ಮುಖ್ಯ. ದೇಶ ಮನಮೋಹನ್ ಸಿಂಗ್ ಅವರ ಕೈಯಲ್ಲಿ ಸುಭದ್ರವಾಗಿರಲಿದೆ ಅಂತ ಹೇಳಿಬಿಟ್ರು. ಕಾರ್ಪೊರೇಟರ್ ಹುದ್ದೆಗಾಗಿ ಕೋಟಿಗಟ್ಟಲೆ ವ್ಯವಹಾರವಾಗುವಂಥ, ಮಾರಾಮಾರಿಯಾಗುವಂಥ ನಮ್ಮ ದೇಶದಲ್ಲಿ ಎರಡೆರಡು ಬಾರಿ ತನ್ನ ಬಾಗಿಲಿಗೆ ಬಂದಿದ್ದಂಥ ಪ್ರಧಾನಿ ಹುದ್ದೆಯನ್ನು ತಿರಸ್ಕರಿಸಿದ್ರು ಸೋನಿಯಾ ಗಾಂಧಿಯವರು. ದೇಶದ ಅತ್ಯುನ್ನತ ಹುದ್ದೆಯನ್ನು ನನಗೆ ಬೇಡ ಅಂತ ಹೇಳೋದು ಯಾವುದಾದ್ರೂ ರಾಜಕಾರಣಿಗೆ ಸುಲಭನಾ? ಅದು ಅಂಥ ಸೋನಿಯಾ ಗಾಂಧಿಯವ್ರ ವಿರುದ್ಧ ಅದು ಎಷ್ಟು ಕೆಟ್ಟದಾಗಿ ನಡ್ಕೊಳ್ತು ಈ BJP, ಸಂಘ ಪರಿವಾರ ಹಾಗೂ ಅದರ ಬೆಂಬಲಿಗರ ಪಡೆ. ಕಾಂಗ್ರೆಸ್ ಹಾಗೆ UPA ಸರ್ಕಾರದ ಕಾರ್ಯವೈಖರಿಯನ್ನು ಇಟ್ಕೊಂಡು ಸೋನಿಯಾ ಗಾಂಧಿಯವರನ್ನು ಎಷ್ಟು ಬೇಕಾದರೂ ಟೀಕೆ ಮಾಡಬಹುದು. ಆದರೆ ಸೋನಿಯಾ ಗಾಂಧಿಯವರನ್ನು ಅದು ಎಷ್ಟು ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಚಿತ್ರಿಸಲಾಯಿತು, ಎಂಥೆಂಥ ಹಸಿ ಸುಳ್ಳುಗಳನ್ನು ಅವ್ರ ಬಗ್ಗೆ ಹರಡಲಾಯಿತು. ಸೋನಿಯಾ ಗಾಂಧಿಯವ್ರ ಬಗ್ಗೆ ಇದೇ BJP, ಸಂಘ ಪರಿವಾರ ಕಳೆದ 2 ದಶಕಗಳಲ್ಲಿ ಹೇಗೆ ನಡ್ಕೊಂಡಿವೆ ಅಂತ ಒಮ್ಮೆ ಸುಮ್ಮನೆ ಯೋಚನೆ ಮಾಡಿ ನೋಡಿ. ವೀಕ್ಷಕರೇ, ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು ಏನಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಯಾಪ್ ಮಾಡಿ. ಥ್ಯಾಂಕ್ ಯು.